ಅದೇ ಅಲ್ಲ ಶ್ರೇಷ್ಠ ಅಂತ ಹಂಗೆ ಮಾಡ್ತೀವಿ. ನಾವು ಅನ್ಕೊಂತೀವಿ. ಇವಾಗ ನಿಮ್ಮಂತವ್ರು ಹೇಳಿರ್ತಾರಲ್ಲ ಇಲ್ಲ ಯೂಟ್ಯೂಬ್ ಚಾನಲ್ನವರು ಹಂಗೆ ಯೂಟ್ಯೂಬ್ ಚಾನಲ್ನವ್ರು ನಾವು ಯೂಟ್ಯೂಬ್ ಚಾನಲ್ ಅಂತ ಬರುತ್ತೆ ಅದನ್ನ ಸ್ವಲ್ಪ ಇಂಟರ್ವ್ಯೂ ಮಾಡ್ತೇವೆ. ಅದಕ್ಕೆ ಏನಿಲ್ಲ, ಇನ್ನೂ ಭಕ್ತರು ಜಾಸ್ತಿ ಆಗ್ತಾರೆ ತಗೊಳ್ರಿ ಇಲ್ಲಿಗೆ. ನಾವು ಇಲ್ಲ ಲೋಕಲ್ನೇ ಹಂಗಾಗಿ ಮಕ್ಕಳಾಗ್ಲಾರ್ದವ್ರಿಗೆ ಒಂದೇ ಸಲ ಪೂಜೆ ಮಾಡ್ಬೇಕು. ಉಡಿ ತುಂಬಿಸ್ತಾರೆ. ಆ ಉಡಿ ತುಂಬಿದ್ರಿಂದ ನೀನು ಕಾಯಿ ಇದಕ್ಕೆಲ್ಲ ಹೇಳ್ತಾರೆ. ಕಾಯಿ ಪೂಜೆ ಅಂಗಡಿಗೆಲ್ಲ ಕೊಟ್ಟಿರ್ತಾರೆ. ಆ ಮಗು ನೀರು ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಆ ಕಾಯಿ ಕಟ್ಟಿರೋದನ್ನ ತಗೊಂಡು ತರಬೇಕು. ಆದ್ರೆ ಯಾವ ಕಾರಣಕ್ಕೆ ಇಲ್ಲಿ ಕಟ್ಟಿದ್ಮೇಲೆ ಅಲ್ಲಿ ಬಿಚ್ಚಬಾರ್ದು. ಯಾವತ್ತೂ ಬಿಚ್ಚಬಾರ್ದು. ಮಕ್ಕಳಾಗತ್ತಂದ್ರೆ ಬಿಚ್ಚಬಾರ್ದು. ನೀವು ಜಲ್ದಿ ಹಬ್ಬ ಅಂದ್ರೆ ಇಲ್ಲಿಗೆ ಆ ದೇವರಿಗೆ ಜಲ್ದಿ ಕೊಡ್ಬೇಕಪ್ಪ ಅಂದ್ರೆ 8-9 ತಿಂಗಳಾಗ ಕೊಡ್ಬೇಕು. ನಮ್ಮ ತಂಗಿಗೆ ಆಗಿ ಸಮಯ ಅದಕ್ಕೆ ನಾನು ಕೇಳ್ತೇನೆ. 3ನೇ ತಾರೀಕು ಸರಿ ಬಂದಾಳಂತ ಸಮಯ ಪೂಜೆ ಮಾಡ್ಸಾಳಂತ ಏನಂತ ಕೇಳ್ಯಾರ ಇಲ್ಲ ಗೊತ್ತಿಲ್ಲ. ಇಲ್ಲಿ ಬಂದ ಉಡಿ ತುಂಬ್ತಾರೆ. ಪೂಜೆ ಮಕ್ಕಳ ಬರಕಂದ್ರೆ ಉಡಿ ತುಂಬೇ ಇರ್ತಿರ್ಬೋದು. ಹೌದಾ? ಅದಕ್ಕೆ ನಾವು ಕಾಯಿ ನೋಡ್ಕೊಂಡು ವರ್ಷದಿಂದ ಹಂಗ ಹೋಗ್ಯಾರ. ಜೋಡಿ ಬರ್ಬೇಕು. ಚೂಡಿದಾರ ಹಾಕ್ಯ ಬರಬಾರ್ದು. ಉಡಿ ಸಾಮಾನು ಇಲ್ಲೇ ತಗೋದು. ಮನೇಲಿ ತರಬಾರ್ದು. ಮನೆಯಾಗ ತರಬಾರ್ದು. ಇದ್ರದ್ದು ಬರ್ರಿ ಇದ್ರದ್ದು ಏನು ಒಂದು ಸ್ವಲ್ಪ ಇದನ್ನ ಹೇಳ್ರಿ, ಪುರಾಣ ಹೇಳ್ರಿ. ಇದು ಯೂಟ್ಯೂಬ್ನಾಗ ಬಿಟ್ಬಿಟ್ರೆ ನಮ್ಮ ಮ್ಯಾಗಿರೋ ಸ್ವಾಮಿ ನಮ್ಮ ಮ್ಯಾಗ ಸಿಟಿಗೆ ಬಂದ್ಬಿಡ್ತಾರೆ. ಯೂಟ್ಯೂಬ್ ಎಲ್ಲ ಇದು ಜಸ್ಟ್ ನಮಗೆ ಮನೆಯವ್ರಿಗೆ ತೋರಿಸೋದಕ್ಕೆ. ನಮ್ಮ ಕಡೆಯವ್ರಿಗೆ ಕೇಳಿದ್ರೆ ತೋರಿಸ್ತಾರೆ. ನಾಗಪ್ಪ ದೋಷ, ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಅಲ್ಲೆಲ್ಲ ಹೋಗ್ತಾರೆ. ಅಲ್ಲಿ ಹೋಗೋದ್ರಿಂದ ನಿಮ್ಮನ್ನು ಒಳಗೆ ಅಲ್ಲಿ ಮುಟ್ಟಕ್ಕೆ ಕೊಡೋದಿಲ್ಲ. ಹೌದು. ಇಲ್ಲಿ ನಮ್ಮಲ್ಲಿ ಏನೈತೆ ಅಂದರೆ ನಾಗದೋಷ ಯಾರಿಗೈತೆ, ಮದುವೆ ಆಗಲ್ದವ್ರಿಗೆ ಏನಾಗ್ತೈತೆ, ನಾಗದೋಷ ಕುಜ ದೋಷ ಇರ್ತೈತೆ ಅಂಥವ್ರಿಗೆಲ್ಲ ಮಂಗಳವಾರ ಅವರು ಬಂದು ಅಭಿಷೇಕ ಮಾಡಿಸಿ ಎಲ್ಲ ಸಂಕಲ್ಪ ಅಭಿಷೇಕ ಎಲ್ಲ ಆಗಿ ಅಲಂಕಾರ ಆದಮೇಲೆ ಅವ್ರನ್ನ ಅಲ್ಲಿ ಮುಟ್ಟಿ ದರ್ಶನ ಮಾಡೋಕೆ ಕೊಡ್ತೀವಿ. ಆ ಯಾವುದೇ ಪೂಜೆ ಮಾಡಿಸೋ ಅದನ್ನ ಮುಟ್ಟಿ ದರ್ಶನ ಮಾಡೋದು.